ಎಲ್ಲರೂ ಬಿಡಿ ಜೋರಾಗಿ ಇನ್ನು ಜೋಶ್ ಜೋಶ್. डरना किसी बात का, साथ बोले नाथ का, सर पे मेरे हाथ बोले तेरे आशीर्वाद का. डरना किसी बात का, साथ बोले नाथ का, सर पे मेरे हाथ बोले तेरे आशीर्वाद का. शिव शंभू शिव शंकर तेरा नशा है चढ़ा बस हम पर. लेकिन ಶ್ರೀ ಭೈರೇಶ್ ಅವರು ಬಂದಿರತಕ್ಕಂಥ ಅತಿಥಿಗಳು ಆಸನ ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೂತ್ಕೊಳ್ಳಿ. ಇದು ಕಾರ್ಯಕ್ರಮ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ. ಯಾರು ಇಲ್ಲಿ ಭಾಷಣ ಆದಷ್ಟು ಬೇಗ ಈಗ ಕಾರ್ಯಕ್ರಮ ಅವರ ಪರವಾಗಿ ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸರ್ ಸರ್ ಸ್ವಲ್ಪ ಹಿಂದೆ ಸರ್ ಅರುಣ್ ಸರ್, ಸ್ವಲ್ಪ ಹಿಂದೆ ನೀವೇ ಬರ್ತಾ ಇದ್ದೀರಿ ಸರ್ ಅವಾಗಿಂದ ಫ್ರೇಮಲ್ಲಿ. ಸ್ವಲ್ಪ ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ, ಒಂದು ಫೋಟೋ ಸರ್, ಒಂದು ಸ್ವಲ್ಪ. ಓಕೆ ಓಕೆ ಸಾಕು ಸರ್, ಮತ್ತೆ ಬಂದ್ರಿ ನೀವು ಸರ್. ಸಂಜೆ 4 ಅಥವಾ 5 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ, ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಪಪೆಟ್ ಶೋ ಇರುತ್ತೆ, ಮ್ಯಾಜಿಕ್ ಶೋ ಇರುತ್ತೆ. ಅದರ ಜೊತೆಗೆ ಮಕ್ಕಳು ಡ್ರಾಯಿಂಗ್ ಕಾಂಪಿಟೇಷನ್ ನಲ್ಲಿ ಸೀನಿಯರ್ ಮತ್ತು ಸಬ್ ಜೂನಿಯರ್ 12 ವರ್ಷದ ಒಳಗಿನ ತಿಳಿಸೋದ್ರ ಮೂಲಕ ಅತಿ ಹೆಚ್ಚು ಮಕ್ಕಳು ಬಂದು ಭಾಗವಹಿಸಲಿ ಅಂತ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಈಗ ಈ ಕಾರ್ಯಕ್ರಮದ ಕುರಿತು ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ನಾಗಭೂಷಣ ಪ್ರಿಯನೆ ತಟಿಲತಾಂಕಿತ ಕೋಮಲಾಂಗನ್ ಕರ್ಣಕುಂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಪಟ್ಟ ಮುತ್ತಿನ ಪದಕ ಹಾರನೆ ಬಾವು ಕಷ್ಟ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಬಾಹು ಹಸ್ತ ಚತುಷ್ಟನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಶುಭ ಮಧ್ಯಾಹ್ನ. ಊಟ ಮಾಡೋ ಹೊತ್ತಲ್ಲಿ ನಾನು ಇಲ್ಲಿ ಬಂದಿದ್ದೀನಿ, ಆದರೆ ಊಟದ ಡಬ್ಬ ತೊಗೊಂಡು ಬಂದೆ. ಗ್ಯಾರಂಟಿ ಇರಲಿಲ್ಲ ಊಟ ಕೊಡ್ತಾರೋ ಇಲ್ವೋ ಅಂತ, ನಾನೇ ತೊಗೊಂಡು ಬಂದ್ಬಿಟ್ಟಿದ್ದೀನಿ ಇವತ್ತು. 2016, 15, 16, 16, 17 ಈ ಸಾಲಲ್ಲಿ ನಾನು ನನ್ನ ಮನೆ ಬಿಟ್ಟು ನನ್ನ ಮನೆ ಅಂತ ಆಗಿದ್ದೆ ಬಾಲ್ಭವನ ಆಗಿತ್ತು. ಆಲ್ಮೋಸ್ಟ್ ಪ್ರತಿ ಶನಿವಾರ ಭಾನುವಾರ ನಾನು ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಬಾಕಿ ಎಲ್ಲ ದಿವಸವೂ ಇಲ್ಲೇ ಇರ್ತಾ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್, ಬಾಲಭವನಲ್ಲಿ ನಾವೇನೋ ಹೇಳ್ಕೊಡ್ವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಕಲ್ತಿದ್ದೆ ಹೆಚ್ಚು. ಯಾಕಂದರೆ ಪ್ರತಿಯೊಬ್ಬ ಪೋಷಕರು ಮತ್ತು ಮಕ್ಕಳು ಇವರೊಟ್ಟಿಗೆ ಯಾವಾಗಲೂ ಅನ್ಯೋನ್ಯವಾಗಿ ನಾನು ಬೆರಿತಾ ಐ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್ ಅಬೌಟ್ ಚಿಲ್ಡ್ರನ್. ನಂಗೆ ಮುಂಚಿಂದನೂ ಮಕ್ಕಳಂದ್ರೇ ತುಂಬ ಇಷ್ಟ. ಆಮೇಲೆ ನಾನು ತುಂಬ ಅತೀ ಸೆನ್ಸಿಟಿವ್ ಮಕ್ಕಳ ಬಗ್ಗೆ. ನಾನು ಶೂಟಿಂಗ್ ಆಗಬೇಕಾದ್ರೇ ನನಗೆ ಮಕ್ಕಳಿದ್ದು ಬಾಲ ಕಲಾವಿದರಿದ್ದು
ಅವರಿಗೇನೋ ಗ್ಲಿಸರಿನ್ ಹಾಕೋದು ಅಳೋ ಸೀನ್ ಎಲ್ಲ ಬರ್ತಿರೋ ನಾನೇ ಅಳ್ತಾ ಕುತ್ಕೊಂಡ್ಬಿಡ್ತಿದ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ವೆನ್ ಇಟ್ ಕಮ್ಸ್ ಟು ಚಿಲ್ಡ್ರನ್. ಜೊತೆಯಲ್ಲಿ ಇತ್ತೀಚೆಗೆ ಕೆಲವರು ನನ್ನ ಬಗ್ಗೆ ಒಂದು ಆರ್ಟಿಕಲ್ ಸಹ ಮಾಡಿದ್ರು. ಟಿವಿ ಶೋಗಳಲ್ಲಿ, ರಿಯಾಲಿಟಿ ಶೋ ಅಲ್ಲಿ ನಾನು ಜಡ್ಜ್ ಆಗಿ ಹೋಗದೆ ಇರೋದು, ಆಮೇಲೆ ಮಕ್ಕಳಿದ್ರೆ ನಾನು ಖಂಡಿತವಾಗ್ಲೂ ಹೋಗಲ್ಲ, ಈ ತರದೆಲ್ಲ ನಿರ್ಬಂಧನೆಗಳನ್ನ ನಾನೇ ಹಾಕೊಳ್ತಾ ಬಂದೆ. ಯಾಕಪ್ಪ ಅಂತ ಹೇಳಿದ್ರೆ, ಮಕ್ಕಳು ಬೆಳಿಬೇಕಾದ್ರೆ ನಾವು ಅವರಲ್ಲಿರುವಂತಹ ಮುಕ್ತತೆ ಏನಿದೆ ಅದನ್ನ ನಾವು ಉಳಿಸ್ತಾ ಹೋಗ್ಬೇಕು. ಆ ಉಳಿಸುವಂತ ಪ್ರಯತ್ನ ಮಾಡ್ಬೇಕಾಗಿರೋದು ತಂದೆ ತಾಯಿಯರು. ನಾವೆಲ್ಲರೂ ಗುರುಗಳ ಸ್ಥಾನದಲ್ಲಿ ಗುರು ಬರಬಹುದು, ಅಕ್ಕಪಕ್ಕದವರು, ನೆರೆಹೊರೆಯವರು ಯಾರ್ಯಾರು ಇರ್ತಾರೆ ಎಲ್ಲರೂ, ನೇಬರ್ಸ್ ಇರ್ಬಹುದು, ಟೀಚರ್ಸ್ ಇರ್ಬಹುದು, ಡಾಕ್ಟರ್ಸ್ ಇರ್ಬಹುದು, ಎಲ್ಲರೂ ಒಟ್ಟಿನಲ್ಲಿ ನಾವು ಏನು ಒಂದು ಅಡಲ್ಟ್ ಆಗಿರ್ತೀವಿ, ನಾವು ಪ್ರತಿ ಸತಿ ಮಕ್ಕಳನ್ನ ಬೇಗ ದೊಡ್ಡವರಾಗ್ಲಿ ಅಂತ ಅದ್ ಎಷ್ಟು ದೊಡ್ಡವ್ರ ತರ ಮಾತಾಡ್ತಾ ಇರುತ್ತೋ ಅವಾಗ ಭಾರಿ ಖುಷಿ ಪಡ್ತಾ ಇರ್ತೀವಿ. ಅದ್ ಎಷ್ಟು ದೊಡ್ಡವ್ರ ತರ ಮಾಡ್ತಾ ಇರುತ್ತೋ ಭಾರಿ ಖುಷಿ ಪಡ್ತಾ ಇರ್ತೀವಿ. ಆದ್ರೆ ಅದರಲ್ಲಿ ಇರುವಂತಹ ಮುಗ್ಧತೆ ಅದರ ವಯಸ್ಸಿಗೆ ಏನಿರ್ಬೇಕು, ಆ ಮಕ್ಕಳ ವಯಸ್ಸಿಗೆ ನಾನು ಮಾತಾಡೋದಲ್ಲ ಅವ್ರಿಗೆ ಬೋರ್ ಆಗ್ತಾ ಇರುತ್ತೆ, ವಿಚ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ಅವ್ರಿಗೆ ಏನ್ ಇರ್ಬೇಕು ಆ ಮಕ್ಕಳಿಗೆ, ಆ ಮುಗ್ಧತೆ ಮತ್ತು ಆ ವಯಸ್ಸಿಗೆ ಏನು ಬೇಕೋ ಅಷ್ಟೇ ನಾವು ಅವರಿಗೆ ಎಕ್ಸ್ಪೋಜರ್ ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇವತ್ತು ನಾವು ಫೋನ್ ಯುಗದಲ್ಲಿ ಇರೋದ್ರಿಂದ, ಸೆಲ್ ಫೋನ್ ಯುಗದಲ್ಲಿ ಇರೋದ್ರಿಂದ ನಾವು ಅತ್ಯಂತ ಹೇರಳವಾಗಿ ಎಲ್ಲರ ಬಿಹೇವಿಯರ್ ನೋಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಅಪ್ಪ ಅಮ್ಮನೇ ಮೊದಲು ಫೋನ್ ಕೊಟ್ಬಿಡ್ತಾರೆ. ತುಂಬಾ ತರಲೆ ಮಾಡ್ತಾರ್ರಿ, ಎಲ್ಲಾದ್ರೂ ಹೋದ್ರೆ ಗಲಾಟೆ, ಅಲ್ಲಿ ಇಲ್ಲಿ ಚೇಷ್ಟೆ ಮಾಡ್ತಾ ಇರ್ತಾರೆ, ಅದು ಬಿಡ್ಸೋದು ಇದು ಬಿಡ್ಸೋದು ಮಾಡ್ತಾರೆ, ಯಾರ ಮನೆ ಕರ್ಕೊಂಡೇ ಹೋಗಕ್ಕಾಗಲ್ಲ, ಊಟನೂ ಮಾಡಲ್ಲ ಸರಿಯಾಗಿ ಅಂತ ಏನ್ ಮಾಡ್ತಾರೆ, ತಕ್ಷಣ ಫೋನ್ ಕೊಡ್ತಾರೆ. ನಮ್ಮನೆ ನಮ್ಮಪ್ಪ ಅಮ್ಮನ ಊಟ ಮಾಡ್ಲಿಲ್ಲ ಸರಿಯಾಗಾದ್ರೆ 4 ಸರಿ ಕೊಡ್ತಾ ಇದ್ರು, ಅದ್ರ ಜೊತೆ ಊಟನೂ ಕೊಡ್ತಾ ಇದ್ರು. 4 ಆ ಕಡುಬು ತಿಂದ್ಮೇಲೆ ನಮ್ಗೆ ನಿಜವಾದ ಕಡುಬು ಸಿಗ್ತಾ ಇತ್ತು. ಈಗ ಹಂಗಲ್ಲ, ಈಗ ಫೋನ್ ಕೊಟ್ಬಿಡೋದು ಒಂದು ಚಾಳಿ ಆಗಿದೆ. ಯಾಕಂತ ಹೇಳಿದ್ರೆ ಸುಲಭದಲ್ಲಿ ಎಲ್ಲ ಆಗ್ಬೇಕು ಅನ್ನುವಂಥದ್ದು. ಆಮೇಲೆ ಎಲ್ಲರೂ ಟೈಮ್ ಇಲ್ಲ ಅನ್ನುವಂಥದ್ದು. ಯಾಕೆ ಟೈಮ್ ಇರಬಾರ್ದು? ನನಗಾಗ ನಾನು ಸ್ವಲ್ಪ ಹೊತ್ತು ನಾನು ಇಟ್ಕೊಳ್ಬೇಕು. ನನ್ನ ಮಕ್ಳು ತಾನೇ ಅದು, ಬೇರೆಯವ್ರ ಮಕ್ಳಿಗೆಲ್ಲ ನಾವು ಮಾಡ್ತಾ ಇರೋದು. ನನ್ನ ಸ್ವಂತ ಮಗುವಿಗೆ ನಾನು ಸಮಯ ಕೊಡ್ಲಿಕ್ಕೆ ಆಗಿಲ್ಲ, ನಾನೇ ತಾಯಿಯಾಗಿ ನನಗೋಸ್ಕರ ನಾನು ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಜೀವನ ಕಾಲ ಅರ್ಥನೇ ಇರೋದಿಲ್ಲ. ಜೀವನ ಅಂತ ಹೇಳಿದ್ರೆ ಏನು? ಒಂದೇ ದಿನದಲ್ಲಿ ಏನೋ ಒಂದು ಯಶಸ್ಸನ್ನು ಕಾಣೋದು, ಒಂದೇ ದಿನದಲ್ಲಿ ಮಕ್ಕಳು ದೊಡ್ಡದಾಗೋದು. ಈಗ ಅದು ಮಾಡಿನೇ ನಮ್ಮ ಆರೋಗ್ಯ ಎಲ್ಲ ಕೆಡ್ತಾ ಇರೋದು. ಯಾಕಂದ್ರೆ 6 ತಿಂಗಳು ಬೆಳೆಯೋ ಕೋಳಿನ ನಾವು 24 ಗಂಟೆಯಲ್ಲೇ ಬೆಳೆಸ್ತಾ ಇದೀವಿ. ಕೋಳಿ 36 ಗಂಟೆಲಿ ಅದು ಮೊಟ್ಟೆ ಇಡಬೇಕು. ಆ ಮೊಟ್ಟೆ ಹೊರಗಡೆ ಬರ್ತಿದ್ದ ಹಾಗೆ ಇನ್ 8 ಗಂಟೆ 6 ಗಂಟೆ ಒಳಗಡೆ ಅದು ಮರಿ ಆಗ್ಬಿಡ್ಬೇಕು. ಈಗ ಮೇ ಬಿ ಇನ್ನು 1 or 2 hours ಅಲ್ಲೇ ಮರಿ ಮಾಡೋ ತರದೋ ಇನ್ನೇನಾದ್ರೂ ಮಾಡ್ತಾ ಇರ್ತಾರೆ. ಸೊ ಅಡಲ್ಟ್ರೇಷನ್ ಅಂದ್ರೆ ನಮ್ಮ ಮೈಂಡ್ ಅಲ್ಲೇ ಇದೆ ಅಡಲ್ಟ್ರೇಷನ್. ನಾವು ಬರೀ ಫುಡ್ ಅಲ್ಲಿ ನೋಡೋದಲ್ಲ. ನಮಗ್ ಹಸುವಿನ ಹಾಲು ಬೇಕು ಅಂತಿದಂಗೆ ಹಸು ಹಾಲು ಕೊಟ್ಬಿಡ್ತೀವಿ. ಮುಂದಿನದಾಗಿ ಶ್ರೀಮತಿ ರಾಜೇಶ್ವರಿ ಅವರಿಗೆ ನಮ್ಮ ತೇಜಸ್ವಿ ಅವರ ಜೊತೆಗೆ ಅವ್ರಿಗೂ ಹಾರು ಮತ್ತು ಶಾಲ್ಗಳ ಮೂಲಕ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ಮುಂದಿನದಾಗಿ ಕಲಾ ಧ್ಯಾನ ಶಾಲೆಯ ಶ್ರೀ ಉಮೇಶ್ ಬಂದದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮಗೆ ನಾವು ಮಾಡ್ಕೋಬಾರ್ದು ಅಂತ ಯಾವಾಗಲೂ ಇವರು ಎಲ್ಲ ಹೇಳ್ತಾ ಇದ್ರು. ನಾವು ಒತ್ತಾಯ ಮಾಡಿದ್ವಿ, ನಮ್ಮೆಲ್ಲರೂ